ಅವ್ನಿಗೆ ನ್ಯಾಯ ಸಿಗ್ಲೇಬೇಕು, ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇನ್ನೇನಾಗುತ್ತೆ ಅಂತ ಗೊತ್ತಿಲ್ಲ. ಏನೂ ಇಲ್ಲ. ನೀನಿರದೆ ಬದುಕಿರಲು ಹೇಳು. ದಯವಿಟ್ಟು ಯಾಕೆ ಈಗ ನೆಗೆಟಿವ್ ಕಮೆಂಟ್ಸ್ ಅವ್ರು ಮಾಡೋದು. ಕಾಡಲ್ಲಿ ಏನೋ ಮಾಡ್ಕೊಳ್ಳೋ ಅಂತ ಬಿಡ್ತಿತ್ತಲ್ಲ, ಅದಕ್ಕಂತೂ ಚಾನ್ಸೇ ಕೊಡ್ತಿರ್ಲಿಲ್ಲ. ನನಗೆ ಜಸ್ಟಿಸ್ ಬೇಕು ಅಂತ ಕೇಳ್ಕೊಂಡಿದ್ದಾನೆ. ಬಟ್ ಅವನಿಗಾಗಿರೋ ಮೋಸ ಯಾರಿಗೂ ಆಗಬಾರ್ದು. ಆ ಮದುವೆ ಆದ್ಮೇಲೆ ಇಶ್ಯೂಸ್ ಆಗಿರೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ. ಅಂದರೆ ತುಂಬ ದೊಡ್ಡದಾಗಿ ವ್ಲಾಗ್ ಮಾಡಲ್ಲ, ಇದು ಚಿಕ್ಕದಾಗಿ ಒಂದು ವ್ಲಾಗು. ಇವತ್ತಿನ ದಿನ ಕುತ್ಕೊಂಡು ಈ ಥರ ವ್ಲಾಗ್ ಮಾಡ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಯಾಕಂತ ಅಂದರೆ ತುಂಬ ಜನ ರೋಷನ್ ಅವ್ರದ್ದು ಡೆತ್ ಆಗಿತ್ತು. ಅದ್ರದ್ದು ವಿಡಿಯೋ ಹಾಕಿದ್ದೆ. ಅದರಿಂದ ಅಕ್ಕ ಒಂದೇ ಒಂದ್ಸಲಿ ಕ್ಲಾರಿಫಿಕೇಶನ್ ಕೊಡಿ, ಏನಾಯಿತು ಎತ್ತ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅಂತಲೇ ಇವತ್ತು ಅದ್ರದ್ದು ವಿಡಿಯೋ ಮಾಡಿಬಿಟ್ಟು ಕ್ಲಾರಿಫಿಕೇಶನ್ ಕೊಡೋಣ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಸೊ ಇವತ್ತಿಂದ ಒಂದು ದಿವಸ ಬರುತ್ತೆ ಅಂತ ಹೇಳಂಗೆ ಅಂದ್ಕೊಂಡಿರಲಿಲ್ಲ. ಬಟ್ ಅವನು ತುಂಬ ಖುಷಿಯಾಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ವಿ. ಏನಪ್ಪ ಅಂದರೆ ಫಸ್ಟು ಒಂದು ಡೆತ್ ವಿಷಯಕ್ಕೆ ಅಂತ ಬಂದರೆ, ಅವ್ನು ಡೆತ್ ಆಗಿದ್ದು 8 ಇವತ್ತಿಂದ 7th ಮಾರ್ನಿಂಗ್. ಅವನು 10:30 11ಗೆ ಅವನು ಡೆತ್ ಆಗಿದ್ದು ಅಂತ ನಮಗೆ ಬಂದಿರೋದು. ಸೊ ಅವನು ಏನಕ್ಕಪ್ಪ ಆದ ಅಂತ ಅಂದರೆ ಅವ್ನ ಫ್ಯಾಮಿಲಿ ಪ್ರೆಷರ್ಸ್, ಯಾವುದೋ ಒಂದು ಫ್ಯಾಮಿಲಿ ಪ್ರಾಬ್ಲಮಿಂದ ಅವನು ಡೆತ್ ಆದ ಅಂತ ನ್ಯೂಸ್ ಆಗಿರೋದು. ಸೊ ಅದು ನಿಜಾನೇ. ಸೊ ಅವನೇನೋ ಫ್ಯಾಮಿಲಿ ಪ್ರಾಬ್ಲಮಿಂದ ಅವನು ಡೆತ್ ಆಗಿರೋದು. ಅಂದರೆ ಅವ್ರ ಫ್ಯಾಮಿಲಿ ಅಂತ ಅಲ್ಲ, ಅವ್ರಿಗೆ ರೀಸೆಂಟಾಗಿ ಈಗ 1 ಮಂತ್ ಬ್ಯಾಕ್ ಮದುವೆ ಆಗಿದ್ದು. ನಾನು ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೆ, ನೋಡಿದ್ದೀರಾ, ಸುಮಾರು ಜನ ಕೇಳಿದ್ದೀರಾ. 1 ಮಂತ್ ಬ್ಯಾಕ್ ಮದುವೆ ಆಗಿತ್ತು. ಸೊ ಅವರ ಒಂದು ಆ ಮದುವೆ ಆದಮೇಲೆ ಇಶ್ಯೂಸ್ ಆಗಿರೋದು, ಅದರಿಂದ ಅವರು ಅದ ಮಾಡ್ಕೊಂಡಿದ್ದಾರೆ. ಬಟ್ ಅದು ಈ ವಿಡಿಯೋದಲ್ಲಿ ನಾವು ಅದನ್ನು ಜಡ್ಜ್ ಮಾಡೋದಕ್ಕೆ ನಾವು ಯಾರೂ ಅಲ್ಲ. ಎಷ್ಟೇ ಫ್ರೆಂಡ್ಶಿಪ್ ಇದ್ದರೂ ಏನೇ ಇದ್ರೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ಸೊ ನಾವು ಮಾತಾಡೋದಕ್ಕೆ, ಸೊ ಲಾಗಲ್ಲಿ ಕಂಪ್ಲೀಟ್ ಅದನ್ನು ಹೇಳೋದಕ್ಕೂ ಆಗಲ್ಲ. ಸೊ ಒಂದಂತೂ ನಿಜ, ಅವನು ಡೆತ್ ಆಗೋಕ್ಕೆ ಮೇನ್ ರೀಸನ್ ಅವನ ಮದುವೆನೇ ಆದಷ್ಟು ಮುಳ್ಳಾಯಿತು. ಸೊ ಕಂಪ್ಲೀಟು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅನಿಸುತ್ತೆ. ಆಲ್ಮೋಸ್ಟ್ ಅವನಿಗೆ ಏನೇನಾಯಿತು ಡೀಟೇಲ್ಸ್ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅನಿಸುತ್ತೆ. ತನಿಖೆ ನಡೀತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸು ಹೆಂಗೆ ವರದಿ ಸಿಗುತ್ತೋ ಅದ್ರ ಮೇಲೆ ವೀಡಿಯೋಸ್ಗಳು ಬರುತ್ತೆ. ಸೊ ನಾವು ಇವತ್ತು ವೀಡಿಯೋ ಮಾಡೋದು ಉದ್ದೇಶ, ಸೊ ನಾವು ನನಗೂ ಗೊತ್ತಿರಲ್ಲ ಫಸ್ಟ್ ಈ ಥರ ಹಿಂಗಾಗಿದೆ ಅಂತ ವಿಷಯ ತಿಳಿದು ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಇವ್ರನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಟಾಸ್ಕ್ ಆಗಿತ್ತು ನಮ್ಮ ಮನೇಲಿ. ಗೊತ್ತಾಗಿ ಅದು ನಾವು ಇನ್ನು ಏನು ಮಾಡೋದಕ್ಕೂ ಆಗಲ್ಲ. ನಾವು ಏನಾಗಿದೆ ಅವನು ಥರ ಮಾಡ್ಕೊಳ್ಳೋ ಹುಡುಗನೇ ಅಲ್ಲ. ಫಸ್ಟ್ ಆಫ್ ಆಲ್ ಒಂದು ಪಿಂಚುತ್ತಿದ್ರು ಅವನು ತುಂಬ ನೋವು ತಿಂತ ಇದ್ದ. ಅವನ ಲೈಫಲ್ಲೇ ನನ್ನಷ್ಟು ರೇಗಿಸಿರೋ ವ್ಯಕ್ತಿನೇ ಇಲ್ಲ ಅನ್ಕೋತೀನಿ. ಅಷ್ಟು ನಮ್ಮದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಆ ಥರ ಬಾಂಡಿಂಗ್ ಚೆನ್ನಾಗಿತ್ತು, ಹೋಗ್ತಾ ಇತ್ತು. ಜೊತೆಗೆ ಇವರು ಅವರೆಲ್ಲ ರೀಲ್ಸ್ ಮಾಡ್ತಾಯಿದ್ರು. ಸೊ ಅದರಿಂದ ಕಮೆಂಟ್ಸ್ಗಳು ತುಂಬ ಕೆಟ್ಟಾಗಿ ಬರ್ತಾಯಿತ್ತು. ಒಂದಂತೂ ಸತ್ಯ, ರೀಲ್ಸ್ ಮಾಡಿದವ್ರಿಗೆಲ್ಲರಿಗೂ ಯಾವುದೇ ಥರ ಸಂಬಂಧಗಳು ಇರಲ್ಲ. ಅದನ್ನ ಫಸ್ಟ್ ದಯವಿಟ್ಟು ತಿಳ್ಕೊಳ್ಳಿ. ನಾರ್ಮಲ್ ಆಗಿ ಫ್ರೆಂಡ್ ಥರನೂ ಮಾಡ್ತಾರೆ, ಅಣ್ಣ ತಂಗಿ ಥರನೂ ಮಾಡ್ತಾರೆ, ಎಲ್ಲ ಇರುತ್ತೆ. ಯಾರಿಗೆ ಆಗಲಿ ಅವ್ರ ಫ್ಯಾಮಿಲಿ ಹಸ್ಬೆಂಡ್ ಅಂತ ಇದ್ರು ಅಂದರೆ ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ ಅಂತ ಬಿಟ್ಟಿರ್ತಾರೆ. ರೀಲ್ಸಲ್ಲಿ ನೋಡೆಲ್ಲ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಯಾರನ್ನೂ ಕೂಡ. ಆ್ಯಂಡ್ ಇನ್ನೊಂದು ಮೇಯ್ನ್ಲಿ ಅವ್ರು ಮುಸ್ಲಿಮು ಅನ್ನೋದನ್ನ ತುಂಬ ಟಾರ್ಗೆಟ್ ಮಾಡಿ ನನಗೆ ಮಾಡ್ತಿದ್ವಿ. ಬಟ್ ಅವ್ರು ಏನೇ ಮುಸ್ಲಿಂ ಆಗಿದ್ರು ಹಿಂದೂಗೆ ಅಷ್ಟೇ ಗೌರವ ಕೊಡ್ತಿದ್ರು, ಹಿಂದೂ ದೇವ್ರುಗಳಿಗೂ ಅಷ್ಟೇ ಗೌರವ ಕೊಡ್ತಿದ್ರು, ಹಿಂದೂ ಹೆಣ್ಮಕ್ಳಿಗೂ ಅಷ್ಟೇ ಗೌರವ ಕೊಟ್ಟಿದ್ದಾರೆ. ನಾನು ನೋಡೋದು ಮಾಡ್ತೀನಿ. ನಾನು ತುಂಬ ಒಳ್ಳೆ ಹುಡುಗ ನಾನು. ಸೊ ಅವ್ರು ಇವ್ರ ವೀಡಿಯೋಸ್ಗಳಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಸ್ವಲ್ಪ ನನಗೂ ಕಮೆಂಟ್ಗಳು ಬರ್ತಾಯಿತ್ತು. ಅದರಿಂದ ನನಗೆ ಯಾವುದೇ ಥರ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಸ್ವಲ್ಪ ಅವನೇ ಸ್ವಲ್ಪ ಅದರಿಂದ ಯಾಕೋ ಸರಿ ಬರ್ತಾಯಿಲ್ಲ ಅಂತ ಸ್ವಲ್ಪ ಅವ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಆದ. ಸೊ ನಮ್ಮಲ್ಲೇ ಯಾವುದೇ ಥರ ಒಂದು ಚಿಕ್ಕಪುಟ್ಟ ಸಮಸ್ಯೆ ಬಂತು. ಸೊ ಅದರಿಂದ ನಾವು ಒಂದು ಸ್ವಲ್ಪ ಅದರಿಂದ ದೂರ ಉಳ್ಕೊಳ್ಳೋಕೆ ಸ್ಟಾರ್ಟ್ ಆದೆ.
ಸೊ ಇವರೆಲ್ಲ ಚೆನ್ನಾಗಿದ್ರು. ನಾನು ಅದರಿಂದ ಸ್ವಲ್ಪ ದೂರ ಕೊಡೋಕೆ ಸ್ಟಾರ್ಟ್ ಆಗಿದೆ. ಅವ್ನು ನಾನೇ ಇಲ್ಲ, ನಾನೇ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಅವನೇನು ಅಂದ್ಕೊಂಡಿದ್ದಾನೆ ಇದ್ರ ಬಗ್ಗೆ, ವೀಡಿಯೋಸ್ ಬಗ್ಗೆ ಏನು ಅಂದ್ಕೊಂಡಿದ್ದಾನೆ ಅಂತ ಅವ್ನು ಸೀರಿಯಸ್ಲಿ ಅವನು ಲಾಸ್ಟ್ ಟೈಮ್ ನನ್ನ ಹತ್ರ ಮಾತಾದಾಗಲೇ ಅರ್ಥ ಆಗಿದ್ದು. ಸೊ ನೀ ಆ ವೀಡಿಯೋಸ್ಗೆ ಕಮೆಂಟ್ ಬರ್ತಾ ಇರೋದ್ರಿಂದಲೇ ನೀನು ಈ ಥರ ಅಪ್ಸೆಟ್ ಆಗಿದೆ, ನನ್ನ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ ಮಾತಾಡ್ದ. ಬಟ್ ಯಾವತ್ತೂ ಇವರು ಆ ಥರ ನೋಡು ಇಲ್ಲ, ಮಾಡ್ಕೊಂಡು ಇಲ್ಲ. ಇವನ್ ಅವರೇ ವಿಡಿಯೋ ಕೂಡ ಇಟ್ಕೊಂಡು ಕೊಟ್ಟಿದ್ದಾರೆ. ಯಾವತ್ತು ನನ್ನ ಹಸ್ಬೆಂಡ್ ಅಂತೂ ಆ ವಿಚಾರದಲ್ಲಿ ಬೇಜಾರು ಮಾಡ್ಕೊಂಡೇ ಇಲ್ಲ. ನಾನು ಅವ್ನಿಗೆ ಅದನ್ನೇ ಹೇಳಿದೆ, ಏನಪ್ಪ ಅಂದ್ರೆ ಇಲ್ಲ, ನಾನು ಬೇರೆ ವಿಷಯಕ್ಕೆ ಅವನಿಂದ ಸ್ವಲ್ಪ ನಮ್ಮಿಬ್ರದ್ದು ಇರುತ್ತೆ, ಅವಾಗ ಕಿತ್ತಾಡ್ತಾ ಇರ್ತೀವಿ. ಸೊ ಬೇರೆ ಉದ್ದೇಶಕ್ಕಷ್ಟೇ ನಾವು ಬೇಜಾರು ಮಾಡ್ಕೊಂಡಿದ್ದು, ಸೀರಿಯಸ್ಲಿ ಆ ಉದ್ದೇಶಕ್ಕಲ್ಲ ಅಂತ. ಅವನು ನಮ್ಮ ಅನಿಸಿಕೆ ಸರಿನಾ, ಅವನ ಲೈಫಲ್ಲಿ ನಮ್ಮಿಬ್ಬರಿಗೆ ಆದಂಥ ಒಂದು ಒಳ್ಳೆ ಪ್ಲೇಸ್ ಕೊಟ್ಟಿದ್ದ, ತುಂಬ ನಂಬ್ತಾ ಇದ್ದ ನಮ್ಮನ್ನ. ಅವನಿಗೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಅಂತ ಬಂದರೆ ನಾ ಇಬ್ಬರೇ ಆಲ್ಮೋಸ್ಟು ಎಲ್ಲ ಶೇರ್ ಮಾಡ್ಕೊತಿದ್ದ, ಎಲ್ಲ ಹೇಳ್ಕೊತ ಇದ್ದ. ಸೊ ನನ್ನ ಒಂದು ಅವಾಯ್ಡ್ ಮಾಡಿದ್ದಕ್ಕೆ ಸ್ವಲ್ಪ ಅವನು ಹಿಂದೆ ಉಳ್ಕೊಂಡ ನಮ್ಮ ಜೊತೆ ಸೇರೋದನ್ನ. ಸೊ ಅದ್ರ ಜೊತೆಗೆ ಮಗು ಬೇರೆ ಆಗಿತ್ತು, ಅದರಿಂದ ಅವನು ಏನು ಹೇಳ್ಕೊಂಡ್ರೆ ಏನು ಅಂತ. ಈಗ ರೀಸೆಂಟಾಗಿ ಅವ್ನು ತುಂಬ ದಿವಸ, ಒಂದು 4-5 ಮಂತ್ಸ್ ನಾವು ಅವನ ಜೊತೆ ಮಾತಾಡ್ತಾ ಇರಲಿಲ್ಲ. ಇವಾಗ ಮಾತಾಡ್ತಿದ್ರು, ನಮ್ಗೆ ಬರ್ತಾ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಮಗು ಆದಮೇಲೆ ಅದೊಂದು ನಮ್ಮ ರೋಷನ್ ಬರ್ತಾರಂತೆ, ಮಾತಾಡ್ತಾರೆ ಓಕೆ ಅಂತ ನಾನು ಮಾಡಿ ಸರಿ ಹೋದ್ವಿ. ಚೆನ್ನಾಗಿದ್ದ. ಮದುವೆ ಬಂದ, ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟ, ರೇಗಿಸ್ತೆ ಅವತ್ತು ಏನೋ ಅಂತ ಎಲ್ಲ ರೇಗಿಸ್ತೆ. ಚೆನ್ನಾಗಿ ಮದುವೆ ಆದ, ನಾನು ಮದುವೆ ಹೋಗೋಕ್ಕಾಗಿಲ್ಲ, ನನ್ನ ಕೆಲಸ ಆಯಿತು. ಇವರು ಹೋದ್ರು, ಚೆನ್ನಾಗಿದ್ದಾನೆ ಅಂತ ಅಂದ್ಕೊಂಡ್ವಿ. ರೀಸೆಂಟಾಗಿ ಒಂದು 15 days ಬ್ಯಾಕ್, 15 days ಮೇಲೇನೋ ಆಯಿತು ಅನಿಸುತ್ತೆ, ಫೋನ್ ಮಾಡ್ದೆ, ಎಲ್ಲಿದ್ಯಾ ಬಾ, ನಾನು ಸ್ಕೂಲಲ್ಲಿ ಮಕ್ಳು ಕೋಚಿಂಗ್ ಮಾಡ್ತಾಯಿದ್ದೆ, ಬರ್ತೀನಿ ಅಂತ. ಬರಲ್ಲ ಅಂತ ಕೇಳಿದ. ಬಾರೋ, ಅದರಲ್ಲಿ ಏನಿದೆ, ಏನು ಕೇಳ್ತಾ ಇದೆಯಾ ಹೊಸ್ದಾಗಿ ಅಂತಂದ್ರೆ, ಎಲ್ಲಿದೆ ಅಂದ್ರೆ ಸ್ಕೂಲಲ್ಲಿ ನೀನು, ಮತ್ತೆ ನಾನು ಹಿಂಗೆ ಬರಲಿ ಅಂತ. ನೀನು ಬಾ, ನಾನು ಬರ್ತೀನಿ ಅಂತ ಅಂದೆ. ಬಂದ. ನಾನು ಯಾವಾಗಲೂ ಲೇಟ್ ಆಗುತ್ತೆ ಸ್ಕೂಲಿಂದ ಬರೋದು, 6-6:30 ಮೇಲೆ ಆಗಿಬಿಡುತ್ತೆ. ಬಂದ. ಇವ್ರ ಜೊತೆ ಎಲ್ಲ, ನನ್ನ ತಂಗಿ ಇವ್ರ ಜೊತೆ ಎಲ್ಲ ಆರಾಮ್ ಮಾತಾಡ್ಕೊಂಡು, ಪಾನಿಪುರಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬಟ್ಟೆ ತೊಗೊಂಬರ್ತೀನಿ ಅಂತ ಹೋದನು. ಮತ್ತೆ ಬಂದಿಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದಾನೆ. ನಾನು ಕಾಲ್ ಮಾಡಿ ಮಾತಾಡಿದ್ಮೇಲೆ ಇಲ್ಲ ಆಗಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ, ನಾಳೆ ಬರ್ತೀನಿ ಅಂತ ಓದಿದ್ದು ವ್ಯಕ್ತಿ ಲಾಸ್ಟ್ ನಾನು ಅವನ್ನ ನೋಡಿದ್ದು ಅವಾಗ. ಇವಾಗ ನೋಡಿದ್ರೆ ಈ ಥರ ಮಾಡ್ಕೊಂಡಿದ್ದೇನೆ. ಬಟ್ ಒಂದಂತೂ ನಿಜ, ನೀವೇನು ಅಂದ್ಕೊಂಡಿದ್ದೀರೋ, ಜನಗಳಿಂದ ತಿಳ್ಕೊಂಡಿದ್ದೀರೋ, ಅದೆಲ್ಲ ನಿಜವಾಗ್ಲೂ ಸುಳ್ಳು. ಅವನಂತ ಗುಡ್ ಪರ್ಸನ್, ಒಳ್ಳೆ ಹುಡುಗ. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿ ಕೊಟ್ಟಾಗೂ ಕೂಡ ಅಲ್ಲಿ ಹಾಸ್ಪಿಟಲ್ಲು ಎಷ್ಟೊಂದು ಜನ ಹೇಳ್ತಿದ್ರು ತುಂಬಾ ಒಳ್ಳೆ ಹುಡುಗ ಅಂತ. ಸತ್ಯವಾಗ್ಲೂ ಕ್ಯಾರೆಕ್ಟರ್ ಆಗ್ಬೋದು, ಅವ್ರಾಗ್ಬೋದು, ಇವಾಗಲೂ ತುಂಬಾನೇ ಒಳ್ಳೆಯವರು. ಸ್ವಲ್ಪ ಜನ ಬ್ಯಾಕ್ ಕಮೆಂಟ್ ಈಗಲೂ ಸತ್ಯನೂ ಆಗ್ತಿದ್ದೀರಾ, ದಯವಿಟ್ಟು ಆ ಥರ ಹಾಕಕ್ಕೆ ಹೋಗ್ಬೇಡಿ. ಅವರು ರೀಲ್ಸೇ ಬೇರೆ, ರಿಯಲ್ ಲೈಫೇ ಬೇರೆ ಇರುತ್ತೆ. ಅವ್ರು ರಿಯಲ್ ಲೈಫಲ್ಲಿ ಬೇರೆ ಥರನೇ ಇದ್ದಾರೆ. ಅವ್ರ ಹೈಟು, ಫಿಟ್ಟು, ಪರ್ಸನಾಲಿಟಿ ಎಲ್ಲ ಇರ್ಬೋದು, ಆದರೆ ಅವರು ರಿಯಲ್ ಲೈಫಲ್ಲಿ ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಪರ್ಸನ್. ಎಷ್ಟು ಸೆನ್ಸಿಟಿವ್ ಅಂದರೆ ಎಲ್ಲರ ಜೊತೆ ಫ್ರೆಂಡ್, ಎಲ್ಲರ ಜೊತೆ ಯಾರ ಹತ್ರನೂ ಜಗಳ ಮಾಡ್ಕೊಂತ ಇರಲಿಲ್ಲ. ಎಲ್ಲರ ಜೊತೆ ಒಂಥರ ಒಂದು ಸಾಫ್ಟ್ ಮೈಂಡ್ ಇರ್ತಾನೆ. ಒಂಥರ ಏನಾದ್ರು ಹೇಳಿದ್ರೆ ಬೇಗ ಮುನ್ಸ್ಕೊಂಡ್ಬಿಡೋದು, ಆ ಥರ ಎಲ್ಲ ಮಾಡ್ತಾರೆ. ನಾನೇ ರೇಗಿಸ್ತೀವಿ, ಹಿಂಗೆಲ್ಲ ಮಾಡ್ತಾರೆ, ಮುನ್ಸ್ಕೋತೀಯ, ಸ್ವಲ್ಪ ಈಸಿಯಾಗಿ ತಗೋ ಅದನ್ನೆಲ್ಲ ಅಂತ ಹೇಳ್ತಾನೆ ಇದ್ದೆ. ಬಟ್ ಅವ್ನು ಸೂಸೈಡ್ ಮಾಡ್ಕೊಳ್ಳೋ ರೇಂಜ್ಗೆಲ್ಲ ಹೋಗ್ತಾನೆ ಅಂತ, ಅಷ್ಟು ಮೆಂಟಲಿ ಡೌನ್ ಇದ್ದಾನೆ ಅಂತ ನಾನು ಯಾವತ್ತೂ ಅನ್ಸಿಲ್ಲ. ತುಂಬ ಅಂದರೆ ತುಂಬ ಎಲ್ಲರಿಗೂ ಮೋಟಿವೇಶನ್ ಹೇಳೋಣ, ಹಿಂಗೆಲ್ಲ ಮಾಡಬಾರ್ದು, ಹಂಗೆ ಹಿಂಗೆ ಅಂತ. ಅವ್ನು ಮೋಟಿವೇಶನ್ ಹೇಳೋ ವ್ಯಕ್ತಿ ಇವತ್ತು ಅವನು ಆ ಥರ ಆಗಿದ್ದಾನೆ ಅಂದರೆ, ಅವನು ತುಂಬ ಸಫರ್ ಆಗಿದ್ದಾನೆ, ಡಿಪ್ರೆಷನ್ಗೆ ಹೋಗಿದ್ದಾನೆ. ಸೊ ಅವನು ಅದೇ ನಾವು ಹೇಳ್ದಂಗೆ 10:30 11 ಗಂಟೆಗೆ ಅವನು ಸೂಸೈಡ್ ಅಟೆಂಡ್ ಮಾಡಿದ್ದಾನೆ. ಹೆಂಗಪ್ಪ ಅಂದರೆ ಅಲ್ಲಿ ನಿಯರ್ ಕನಕಪುರ ಹತ್ರ ಅವ್ರ ಊರು ಬಂತು. ಸೊ ಅಲ್ಲಿ ನಿಯರ್ ಬಿಳಿ ಇಂಡಸ್ಟ್ರಿಯಲ್ ಫ್ರೆಂಡ್ ಮನೆ ಹೋಗಿ ಓಡಾಡ್ಕೊಂಡು ಬರ್ತೀನಿ ಅಂತ ಹೋಗಿ ಮರಕ್ಕೆ ನೇಣು ಹಾಕೊಂಡಿರೋದು. ಸೊ ನೇಣು ಹಾಕೊಬೇಕಾದ್ರೂ ಮೆನ್ಷನ್ ಮಾಡಿದ್ದಾನೆ, ನಾನು ಏನಕ್ಕೆ ಮಾಡ್ಕೋತಾ ಇದ್ದೀನಿ ಅಂತ. ಅದನ್ನೆಲ್ಲ ದಯವಿಟ್ಟು ಹೇಳಕ್ ಹೋಗಲ್ಲ, ಹೇಳಿ ಅಂತ ಹೇಳಕ್ ಹೋಗ್ಬಿಡಿ. ಏನಕ್ಕೆ ನೇಣು ಹಾಕೋತಾ ಇದ್ದೀನಿ ಮೇ ಬಿ ಅವ್ರದ್ದು ಇನ್ನೊಂದು ಸ್ವಲ್ಪ ಕೇಸ್ ಎಲ್ಲ ಆಗಿದೆ, FIR ಎಲ್ಲ ಆಗಿದೆ, ಅದು ಮೇ ಬಿ ರಿವೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಅದನ್ನ ನಾವು ಹೇಳಕ್ ಆಗಲ್ಲ.
ಆ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಅದು ರಿವೀಲ್ ಆದ್ರೆ ನಿಮ್ಗಳಿಗೆ ಗೊತ್ತಾಗುತ್ತೆ. ಬಟ್ ಅದೇ ಬಟ್ ಹೇಳ್ದಂಗೆ ಖಂಡಿತ ರಿವೀಲ್ ಆಗುತ್ತೆ, ಯಾಕಂದ್ರೆ ತುಂಬಾ ಅಂದ್ರೆ ಅವ್ರೊಂಥರ ಸತ್ತಿರೋದ್ರೆ ಮೋಸದ ಸಾವುದು. ಯಾರು ಅನ್ಕೊಂಡಿರ್ಲಿಲ್ಲ, ಊಹೆನೂ ಮಾಡ್ಕೊಂಡಿರ್ಲಿಲ್ಲ ಅಂತ ವ್ಯಕ್ತಿ ಹೋಗ್ತಾರೆ ಅಂತ. ಅದ್ರಿಂದಾಗಾದ್ರೂ ಅವ್ರ ಸಾವಿಗೆ ನ್ಯಾಯ ಸಿಗ್ಲೇಬೇಕು, ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಇನ್ನೇನಾಗುತ್ತೆ ಅಂತ ಗೊತ್ತಿಲ್ಲ. ಏನೂ ಇಲ್ಲ. ದಯವಿಟ್ಟು ಯಾಕೆ ಈಗೂ ನೆಗೆಟಿವ್ ಕಮೆಂಟ್ಸ್ ಅವ್ರು ಮಾಡಬೇಡಿ ಪ್ಲೀಸ್. ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಬಿಟ್ಬಿಡಿ. ಯಾರು ಬ್ಯಾಡ್ ಕಮೆಂಟ್ ಅಂತ ಅವರು ಪ್ಲೀಸ್ ಮಾಡಕ್ ಹೋಗ್ಬೇಡಿ ಅಷ್ಟೇ. ತುಂಬಾ ಜನ ಇದೇ ತರ ತುಂಬಾ ಇನ್ಸಿಡೆಂಟ್ ಆಗಿದೆ. ತುಂಬಾ ಜನ ಒಬ್ಬನ ಕಳ್ಕೊಂಡು, ವ್ಯಕ್ತಿಗಳನ್ನ ಕಳ್ಕೊಂಡು, ಪರ್ಸನ್ ಕಳ್ಕೊಂಡು ಅವಾಗ ರಿಯಲೈಸ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾನ ಎಷ್ಟು ತೊಂದರೆ ಆಯ್ತು ಅಂತ. ಸೋಷಿಯಲ್ ಮೀಡಿಯಾ ಅಷ್ಟೇ ಲೈಫ್ನ ಮೇಲ್ತಾಗುತ್ತೆ. ಒಂದೇ ಒಂದು ಚಿಕ್ಕ ವಿಷಯ ಸಿಕ್ಕಿದ್ರೆ ಅಷ್ಟೇ ಡೌನ್ಫಾಲ್ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ತಿಳಿದು ಅವ್ರ ಬಗ್ಗೆ ಆಮೇಲೆ ಮಾತಾಡಿ. ಏನು ಸಿಗಲ್ಲ, ನೀವು ಒಂದು ನಿಮ್ಮ ಮೈಂಡಿಗೆ ಒಂದು ಒಪಿನಿಯನ್ ಜಸ್ಟ್ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ಒಬ್ಬರಿಂದ ಒಬ್ರು ಅದು ಸ್ಪ್ರೆಡ್ ಆಗಿ ಅದೊಂಥರ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಥರ ಆಗಿಬಿಡುತ್ತೆ. ಒಳ್ಳೇದಾದ್ರೂ ಅಷ್ಟೇ, ಕೆಟ್ಟದಾದ್ರೂ ಅಷ್ಟೇ. ಇನ್ನು ಮುಂದಕ್ಕೆ ದಯವಿಟ್ಟು ಆ ಥರ ಯಾರು ಮಾಡ್ಕೋಗ್ಬೇಡಿ. ಈ ಅವನಿಗೆ ಆಲ್ಮೋಸ್ಟ್ ಥ್ರೆಟ್ ಆಗಿದೆ. ಸೊ ಅದರಿಂದ ಅವನು ಈಚೆ ಬರೋಕ್ಕಾಗಿಲ್ಲ. ಅವನು ಒಂದೇ ಒಂದು ಮಾತು ಕೂಡ ನಮಗೆ ಈ ಥರ ಆಗ್ತಿದೆ ಅಂತ ಯಾವತ್ತೂ ನಮ್ಗೆ ಬಿಟ್ಕೊಟ್ಟಿಲ್ಲ. ಯಾವತ್ತೂ ನನಗೆ ಹಿಂಗೆಲ್ಲ ಇಷ್ಟೊಂದೆಲ್ಲ ಸಫರ್ ಆಗಬೇಕಾದ್ರೆ 7 ದಿನ ಎಲ್ಲ ಇರಲ್ಲ. ಅವ್ನು ಏನಕ್ಕೆ ಕೇಳಿದ ವಯಸ್ಸತಿ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆಕ್ಚುಲಿ ಅವ್ರು ಹೇಳ್ತಿದ್ರು, ಬಟ್ ಈಗ ನನ್ಗೆ ಮಗು ಆಗಿದೆ ಅಲ್ವಾ, ಅವ್ರು ಅವ್ರದೇ ಬ್ಯುಸಿಯಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ಅವರು ನಮ್ಮ ಹತ್ರ ಏನು ಶೇರ್ ಮಾಡ್ಕೊಳಕ್ ಹೋಗಿಲ್ಲ. ಬಟ್ ನಾನು ಕೇಳಿದಾಗ ಚೆನ್ನಾಗಿದ್ದೀನಿ ಅಂತ ಮಾತ್ರ ನೀವು ಹೇಳಿರೋದು, ಮೆಸೇಜ್ ಕೂಡ ಮಾಡಿದಾಗ. ಬಟ್ ತುಂಬಾ ಜನ ಅವ್ರ ಅಕೌಂಟ್ ಕೇಳ್ತಾ ಇದ್ದೀರಾ, ಅವ್ರ ಅಕೌಂಟ್ನ ಅವರು ಡಿಆಕ್ಟಿವೇಟ್ ಮಾಡಿ ಇದು ಮಾಡ್ಕೊಂಡಿರೋದು. ಅದನ್ನ ಪದೇ ಪದೇ ಹೇಳಕ್ ಆಗಲ್ಲ. ಈಗ ನಾನು ಹೇಳಿರೋದು ವರ್ಡ್ಸ್ ಯೂಸ್ ಮಾಡಿರೋದನ್ನ ಬೇಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಅವ್ರಿಗೆ ಅದೇನು ಕೇಸಸ್ ನಡೀತಿದೆ ಅದ್ರದ್ದು ಅವರು ಏನಕ್ಕೆ ಯಾವುದು ಅಂತ ಅಂದ್ಬಿಟ್ಟು ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲೇ ಬರುತ್ತೆ. ಯಾಕಂದ್ರೆ ಅರ್ಧ ಅವ್ರದ್ದು ಇವಾಗ ಅವರು ಇದಕ್ಕೆ ಕಾರಣನೂ ಕೂಡ ಒಂದು ರೀತಿಯಲ್ಲಿ ಒಂದಷ್ಟು ಇದೆ ವಿಡಿಯೋಸ್ಗಳಿಂದಾನೇ. ಮತ್ತೆ ಅವರು ಮುಸ್ಲಿಂ ಆಗಿರೋದ್ರಿಂದ ವಿಡಿಯೋಸ್ ಅದು ಅಂತ ಎಲ್ಲಾನು ಕೂಡ ಆಗಿದೆ ಅವ್ರ ಲೈಫಲ್ಲಿ. ನೋಡ್ಬೇಕು ಏನಾಗುತ್ತೆ ಅಂದ್ಬಿಟ್ಟು ಅವ್ರದ್ದು ಕೇಸಲ್ಲಿ. ನಮಗೂ ಗೊತ್ತಿಲ್ಲ ಅಷ್ಟಾಗಿ. ಅದೇ ರೀತಿ ತುಂಬ ಜನ ಏನಾಗಿದೆ ಅನ್ನೋ ಒಂದು ಅವತ್ತು ತುಂಬ ಮೆಸೇಜ್ಗಳಿತ್ತು. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ನಾವು ತುಂಬ ಕಂಡೀಷನ್ನಿಂದ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ಆಲ್ಮೋಸ್ಟ್ ಯಾರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಅರ್ಥ ಆಗುತ್ತೆ ಅನ್ಕೋತೀನಿ, ಕ್ಷಮೆ ಇರಲಿ. ಸೊ ಇದಕ್ಕೆ ಒಂದು ಹೆಂಗಿದ್ರು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇದು ಕ್ಲಾರಿಟಿ ವಿಡಿಯೋ. ಜಸ್ಟ್ ಒಂದು ಎಲ್ಲರಿಗೂ ಒಂದು ಮೆಸೇಜ್ ಈ ಥರ ಆಗಿದೆ ರೋಷನ್ಗೆ ಅನ್ನೋದಕ್ಕೋಸ್ಕರ ಒಂದು ಮೆಸೇಜ್ ಇರಲಿ ಅನ್ನೋದಕ್ಕೋಸ್ಕರ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಸೊ ಅದಕ್ಕೊಂದು ಲೈಕ್ಸ್ ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಯಾಕಂದ್ರೆ ನನಗೆ ಯೂಟ್ಯೂಬ್ ಬ್ಲಾಗ್ನಲ್ಲಿ ಮಾಡೋದು ಬಿಟ್ಟೆ ಆಲ್ರೆಡಿ 1 year 6 months 9 months ಆಯ್ತಾ ಬಂತು ನಾನು ಬ್ಲಾಗ್ಸ್ ಮಾಡ್ತಾನೆ ಇಲ್ಲ. ನನಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಕ್ವಶನ್ಸ್ ಇದಕ್ಕೆ ಆನ್ಸರ್ ಮಾಡಬೇಕು ಅಂತ ಬಂದಿತ್ತು. ಸುಮಾರು ಜನ ಕೇಳಿದ್ದಾರೆ ಅಷ್ಟೇ. ಬಟ್ ಅವ್ರು ಮಾಡ್ಕೊಂಡಿರೋದಕ್ಕೆ ಪರ್ಟಿಕ್ಯುಲರ್ ರೀಸನ್ ಏನಿದೆ ಅದು ಗೊತ್ತು. ಬಟ್ ಗೊತ್ತಿದ್ರು ಅದನ್ನ ನಾವು ಶೇರ್ ಮಾಡೋಕ್ಕಾಗಲ್ಲ, ಶೇರ್ ಮಾಡಲೂಬಾರ್ದು. ಯಾಕಂದ್ರೆ ಅದು ಫ್ಯಾಮಿಲಿ ಮ್ಯಾಟರು, ನಾವು ಇದರಲ್ಲಿ ಎಂಟರ್ಟೈನ್ ಆಗೋಕ್ಕಾಗಲ್ಲ. ಸೊ ಆ ಕಾರಣಕ್ಕೋಸ್ಕರ ಬಟ್ ಹೇಳಿಲ್ಲ ಅಂತ ಅದು ವಿಷಯ ಮುಚ್ಚೋಗೋಣ ಅಂತಲ್ಲ, ಖಂಡಿತ ಅದು ಈಚೆ ಬಂದೇ ಬರುತ್ತೆ. ಬಟ್ ಅವನಿಗಾಗಿರೋ ಮೋಸ ಯಾರಿಗೂ ಆಗಬಾರ್ದು. ಸೊ ನೀವು ಅಷ್ಟೇ ಮದುವೆ ಆಗಬೇಕಾದ್ರೆ ಅರೇಂಜ್ ಮ್ಯಾರೇಜ್ ಆದರೂ ಅಷ್ಟೇ, ಲವ್ ಮ್ಯಾರೇಜ್ ಆದರೂ ಅಷ್ಟೇ, ಮದುವೆ ಆಗಬೇಕಾದ್ರೆ ತಿಳಿದು ದುಡುಕಿ ಅವರ ಆಸೆ, ಅಪ್ಪ ಅಮ್ಮನ ಆಸೆ, ಅವ್ರ ಆಸೆಗೆ ಬಲಿಯಾಗಿ ಅವ್ರಿಗೋಸ್ಕರ ನಿಮ್ಮ ಲೈಫ್ಗಳನ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯೋಚನೆ ಮಾಡಿ ಆ ಪಾರ್ಟ್ನರ್, ಹುಡುಗ ಆದರೂ ಸರಿ ಹುಡುಗಿ ಆದರೂ ಸರಿ, ಪಾರ್ಟ್ನರ್ ನಿಮಗೆ ಕಂಫರ್ಟಬಲ್ ಆಗಿದ್ದಾರೆ, ನಿಮ್ಮ ಲೈಫ್ ಲಾಂಗ್ ಅವರು ಸೆಟ್ ಆಗ್ತಾರೆ ಅಂತ ತಿಳಿದು ಯೋಚನೆ ಮಾಡಿ ದುಡುಕಿ ನಿರ್ಧಾರ ಮದುವೆಗಳಾಗಿ. ಒಂದ್ಸತಿ ಒಬ್ಬ ವ್ಯಕ್ತಿ ಕಳ್ಕೊಂಡ್ಮೇಲೆ ಮತ್ತೆ ಬರೋಕ್ಕಾಗಲ್ಲ. ಆ ಥರ ವ್ಯಕ್ತಿ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಸಿಗಲ್ಲ. ಯಾಕಂದರೆ ತುಂಬ ಸಾಫ್ಟ್ ಮತ್ತು ತುಂಬ ಕೇರಿಂಗ್,
ನಾನೇನು ಎಷ್ಟು ನಾನು ಸೀರಿಯಸ್ಲಿ ನಾನು ಇವನಂತಲ್ಲ, ಆಲ್ಮೋಸ್ಟ್ ನಾನು ರಗಡ್ ಜಾಸ್ತಿ, ನಾನು ಎಲ್ಲರಿಗೂ ಬೈತಾ ಇರ್ತೀನಿ, ಬಾಯಿಗೆ ನಾನು ಮಾಡ್ತೀನಿ, ಬೈತೀನಿ, ಅಂತೀನಿ. ಬಟ್ ಎಲ್ಲರಿಗೂ ಗೊತ್ತು ಅವ್ನು ಮುಂಗೋಪ ಜಾಸ್ತಿ, ಅವ್ನು ಮಾತಾಡ್ತಾನೆ. ಬಟ್ ಅವನು ಆಕೆ ಒಳ್ಳೆಯವನಂತ ಗೊತ್ತು, ಎಲ್ಲರೂ ನನ್ನ ಜೊತೆ ಇರ್ತಾರೆ. ಸೊ ಅದರಿಂದ ಅವನು ತುಂಬ ನಾನು ಬೈದಿದ್ದೀನಿ ಅವನಿಗೆ, ಹಂಗೆ ಹಿಂಗೆ ಅಂತೆಲ್ಲ ಬೈದಿದ್ದೀನಿ. ಸೊ ಅವ್ನು ಯಾವತ್ತೂ ನನ್ನ ಬಗ್ಗೆ ಹಿಂದೆ ಮಾತಾಡಿಲ್ಲ. ಅವನು ಏನೋ ಸಿಕ್ಕಾಬಿಟ್ಟು ಅವ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈ ಥರ ಆಯಿತು. ಸ್ವಲ್ಪ ದಿನ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಕ್ಕೆ ಸುಮಾರು ಜನ ಏನೇನೋ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ವಿ. ಇಲ್ಲ, ಅದು ಇವರ ಮತ್ತೆ ಅವರ ನಡುವೆ ಏನೋ ಹಿಂಗೆ ರೀಲ್ಸ್ ಅಂದ್ರೆ ಆ ಥರ ರೀಲ್ಸ್ ಅಲ್ಲ, ಪ್ರಮೋಷನ್ ಅಂಥದ್ದೇನೋ ಒಂದು ಮ್ಯಾಟ್ರ್ ಮಾತ್ರ ಅವರಿಬ್ರು ಮುನಿಸ್ಕೊಂಡಿದ್ದು ಬಿಟ್ಟರೆ. ಆ್ಯಂಡ್ ಅವರು ಕೂಡ ನನ್ನ ಜೊತೆ ಚೆನ್ನಾಗಿದ್ರು ಕೂಡ ನನ್ನ ಹಸ್ಬೆಂಡ್ ಜೊತೆ ಜಗಳ ಆಯಿತು ಅನ್ನೋ ಒಂದು ಕಾರಣಕ್ಕೆ ಅವರು ನನ್ನ ಜೊತೆನೂ ಮಾತ್ಬಿಟ್ರು. ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ನಾನು ಬಂದರೆ ಅದು ಸರಿ ಬರಲ್ಲ ಅಂದ್ಬಿಟ್ಟು ಅವತ್ತೊಂದು ದಿನ ಮಾತ್ಬಿಟ್ಟರು. ಮತ್ತೆ ಅವ್ರಿಗೆ ಮದುವೆ ಫಿಕ್ಸ್ ಆಗಿ 1 ವೀಕ್ ಆದ ತಕ್ಷಣ ಫಸ್ಟ್ ಫೋನ್ ಮಾಡಿ ಇವನ್ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೂಡ ಕೊಟ್ಬಿಡು, ನಮ್ಮ ಮನೆಗೆ ಬಂದಿತ್ತು. ಅದೇ ಲಾಸ್ಟ್ ಅವ್ರು ಬಂದಿತ್ತು, ಇನ್ವಿಟೇಷನ್ ಕಾರ್ಡ್ ಕೊಟ್ಮೇಲೆ ಮತ್ತೆ ಬರಲೇ ಇಲ್ಲ ಅವರು. ಅಷ್ಟೇ, ನಾವೇನು ಕೇಳ್ಕೊಂಡು ಮತ್ತೆ ಅವ್ರು ಬರಲ್ಲ. ಯಾರು ಕೂಡ ಮದುವೆ ಆಗ್ಬೇಕಾದ್ರೂ ತಿಳ್ಕೊಂಡು ನೋಡಿ ಮಾಡಿ ಮದುವೆ ಆಗಿ ಅಷ್ಟೇನೆ. ಇದರಲ್ಲಿ ಮೇನ್ ರೀಸನ್ನೇ ಮ್ಯಾರೇಜ್ ಆದ್ಮೇಲೆ ಅವ್ರು ಅಷ್ಟು ಡಿಪ್ರೆಷನ್ಗೆ ಹೋಗಿರೋದು, ಅಷ್ಟು ನೋವು ತಿಂದಿರೋದು. ಸೊ ಅದಕ್ಕೋಸ್ಕರ ಬಟ್ ನಾವು ತಪ್ಪು ಸರಿ ಹೇಳೋದಕ್ಕೆ ನಾವು ಯಾರೂ ಅಲ್ಲ. ಸೊ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಇರುತ್ತೆ. ಸೊ ತಪ್ಪು ಸರಿ ಅದ್ರ ಬಗ್ಗೆ ತನಿಖೆ ನಡೀತದೆ. ಅದ್ರ ಬಗ್ಗೆ ಕೆಲವು ದಿನಗಳ ಮುಂಚೆನೋ ಇನ್ನೇನೋ ಬರುತ್ತೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗ್ಬೋದು. ಸೊ ಬಂತು ಅಂದಾಗ ಬೇಕಾದ್ರೆ ಅವಾಗ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದಕ್ಕೆ ಬದುಕಿದ್ದಾಗ ಸಪೋರ್ಟ್ ಮಾಡಿಲ್ಲ. ಇವಾಗ ಯಾರೋ ಸ್ಟೀವ್ ಅಂತ ಕಮೆಂಟ್ ಮಾಡಿದ್ವಿ, ಬದುಕಿದ್ದಾಗ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ವಿ, ಸತ್ತಾಗ ಹೋಗಿಲ್ಲ ಅಂತಲ್ಲ. ಹೋಗಿದ್ವಿ. ಫಸ್ಟ್ ಆಫ್ ಆಲ್ ನಾವು ಹೋಗೇ ಇಲ್ಲ, ಅವ್ರನ್ನ ಕರ್ಕೊಂಡು ಚಿಕ್ಕ ಮಗುನ ಎತ್ಕೊಂಡು ಹೋಗಿ ನೋಡಿಕೊಂಡು ಬಂದ್ವಿ. ಸೊ ನಿನ್ನೆ ಅವ್ನು ಡೆತ್ತಾಗಿದ್ದು, ನೈಟ್ ಇಡೀ ಫುಲ್ಲು ಅವ್ರನ್ನ ನೋಡೋದು ಬಿಟ್ಟಿಲ್ಲ. ಬೆಳಗ್ಗೆ 12:30 ಅವ್ನು ಬಾಡಿ ಕೊಟ್ಟಿದ್ದು ಫಸ್ಟ್ ಊಟದಿಂದ. ಸೊ ಅಲ್ಲಿ ನೋಡಿ ಅವ್ನ ಕನಕಪುರದಲ್ಲಿ ನೋಡಿ ಅವನ್ನ ಶಿವಸ ಹತ್ರ ಅವನ್ನ ಮಣ್ಣು ಮಾಡಿದ್ದು. ಅವ್ರದ್ದು ಮುಸ್ಲಿಂ ಪ್ರೊಸೀಜರಲ್ಲಿ ಏನಿರುತ್ತೋ ಆ ಪ್ರೊಸೀಜರಲ್ಲಿ ಮಣ್ಣು ಮಾಡಿದ್ದಾರೆ. ಜಸ್ಟ್ ಇನ್ನೂ ಅವ್ರ ಅಮ್ಮ ಕೇಳ್ಕೊಂಡು 3 ಮಂತ್ಸ್ ಆಯಿತು. ಅವನು ಆ ಡಿಪ್ರೆಷನ್ನಿಂದನೇ ಈಚೆ ಬಂದಿರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಅದು ಇದು ತುಂಬ ಅಂದರೆ ತುಂಬ ಸಪೋರ್ಟ್ ಕೊಟ್ಟಿದ್ದಾನೆ. ಯಾವತ್ತೂ ಹೆಲ್ಪ್ ಕೇಳಿದ್ದಾನೆ, ಸಹಾಯ ಮಾಡಿ ಇದರಿಂದ ಆಚೆ ತನ್ನಿ, ತುಂಬ ಅಂದರೆ ತುಂಬ ಹೆಲ್ಪ್ ಕೇಳಿದ್ದಾನೆ. ಬಟ್ ಆ ಟೈಮಲ್ಲಿ ಮಾಡಬೇಕು ಅಂತಲೇ ಮಾಡಿಲ್ವೋ ತುಂಬ ಜನ. ಬಟ್ ಇಲ್ಲ, ಅವನದು ಟೈಮ್ ಸರಿಯಿಲ್ವೋ ಅದಂತೂ ಗೊತ್ತಿಲ್ಲ. ಬಟ್ ಒಂದೇ ಒಂದು ಸತಿ ನಾದ್ರೂ ನಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೊಂಡಿದ್ದೆ. ಏನು ಗೊತ್ತಿಲ್ಲ, ಹಣೆ ಬರ ಏನೋ ಗೊತ್ತಿಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನು ತಡೀತಾ ಇದ್ವಿ. ಒಂದು ಏನೋ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡೇ ಮಾಡ್ತಿದ್ದೆ. ಅಲ್ಲಿವರೆಗೂ ಅಂತೂ ಬಿಟ್ಕೊತಾರಿಲ್ಲ. ಬಟ್ ದೇವರು ಒಂಚೂರು ಏನಾದ್ರೂ ಕೂಡ ನಿಂತ್ಕೊಳ್ತಾ ಇದ್ರು. ಅವ್ರು ಏನಾದ್ರು ಅಕಸ್ಮಾತ್ ಒಂದು ಚೂರು ನಮಗೆ ಬಿಟ್ಕೊಂಡು ಕೊಟ್ಟಿದ್ರು ಕೂಡ ಅವ್ರು ಚಾನ್ಸೇ ಇಲ್ಲ. ಇವತ್ತೊಂದು ದಿನ ಅವ್ರು ಹೋಗಿ ಯಾವುದು ಕಾಡಲ್ಲಿ ಏನೋ ಮಾಡ್ಕೊಳ್ಳೋ ಅಂತ ಬಿಡ್ತಿತ್ತಲ್ಲ, ಅದಕ್ಕಂತೂ ಚಾನ್ಸೇ ಕೊಡ್ತಿರ್ಲಿಲ್ಲ. ಯಾಕಂತಂದ್ರೆ ಅವ್ರ ಮನೆಗೆ ಬಂದರೆ ಅವ್ರನ್ನೆಲ್ಲೋ ಆಚೆನೆ ಕಳಿಸ್ತಾ ಇರಲಿಲ್ಲ, ಹಂಗಿರ್ತಿದ್ರು. ಅವ್ರು ನಮ್ಮ ಮನೆಗೆ ಬಂದಿದ್ರೆ ಮೇ ಬಿ ಇರ್ತಿದ್ರು ಅಂತ ಅನ್ಸುತ್ತೆ. ನಮ್ಮ ಮನೆಗೆ ಬಂದರೆ ಎಲ್ಲರಿಗೂ ಮನೆಗೆ ಬಂದರೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತಾರೆ. ಬಟ್ ನಮ್ಮ ಮನೆಗೆ ಬಂದರೆ ಅವನು ಈಚೆ ಹೋಗೋಣ ಬಂದರೆ ಅವ್ನು ಬರ್ತಾನೆ ಇಲ್ಲ. ಅವಾಗ ಮನೆ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಆರಾಮಾಗಿ ಫ್ಯಾಮಿಲಿ ಜೊತೆ ನಮ್ಮ ಜೊತೆ ತುಂಬ ಸ್ಪೆಂಡ್ ಮಾಡೋನು. ಸೊ ಅದೇ ನಾವು ಅನ್ಕೋ ಥರ ನನಗೆ ಯಾರಿಗಾದ್ರೂ ಒಂದು ಸ್ವಲ್ಪನಾದರೂ ಹಿಂಟ್ ಬಿಟ್ಕೊಟ್ಟಿದ್ರು ನಮ್ಮ ಕೈಯಲ್ಲಾದಷ್ಟು ಪ್ರಯತ್ನ ಮಾಡಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಿತ್ತು. ಬಟ್ ವಿಧಿ ಇದೇ ಇತ್ತು ಅನ್ಸುತ್ತೆ. ಅದ್ರ ಮುಂದೆ ನಾವು ಯಾರು ಅಲ್ಲ. ಮತ್ತೆ ಅವ್ರೇನು ಎದ್ದು ಪುಕ್ಲಲ್ಲ, ನೀವು ಸೂಸೈಡ್ ಮಾಡ್ಕೊಂಡಿರೋದಕ್ಕೆಲ್ಲ ನನಗೆ ಆ ಥರ ಎಲ್ಲ ದಯವಿಟ್ಟು ಕಮೆಂಟ್ ಹಾಕ್ಬೇಡಿ. ಅದೇ ಸೂಸೈಡ್ ಮಾಡ್ಕೊಂಡು ಏನಕ್ಕೆ ಬೇಕಿತ್ತು ಅಂತ. ಬಟ್ ಎಲ್ಲರಿಗೂ ಒಂದೇ ಥರ ಮೈಂಡ್ಸೆಟ್ ಇರಲ್ಲ. ಅವನು ತುಂಬ ಸ್ಟ್ರಾಂಗ್ ವ್ಯಕ್ತಿನೇ, ಸಾಫ್ಟ್ ಮೈಂಡೆಡ್ ಅಷ್ಟೇ. ಬಟ್ ಅವನು ಇಂಥ ವಿಷಯಗಳಲ್ಲೆಲ್ಲ ತುಂಬ ಅವನು ಗಟ್ಟಿಯಾಗಿ ನಿಲ್ತಾನೆ. ಎಲ್ಲರಿಗೂ ಮೋಟಿವೇಶನ್ ಹೇಳ್ತಾನೆ, ಹಂಗೆ ಮಾಡಬಾರ್ದು ಹಿಂಬಾರ್ದು ಅಂತ. ಸಪೋಸ್ ನನ್ನ ತಂಗಿ ವಿಷಯದಲ್ಲೇ ತುಂಬ ಸತಿ ಏನೇನೋ ಹಾಗಾಗಿ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ತುಂಬಿ ಹಂಗೆಲ್ಲ ಅಂತೆಲ್ಲ ಎಷ್ಟೊಂದು ಸತಿ ಹೇಳ್ದ.
ಸೊ ಅದರಿಂದನೇ ಅವ್ನು ತುಂಬಾ ಸ್ಟ್ರಾಂಗ್. ಈ ತರ ಎಲ್ಲ ಮಾಡ್ಕೊಂತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಅವರು ಈಗ ಮಾಡ್ಕೊಂಡಿರೋದಕ್ಕೆ ರೀಸನ್ಸ್ ಏನಿದೆ ಅಂತ ಮೇ ಬಿ ಸ್ವಲ್ಪ ದಿನದಲ್ಲಿ ವೈರಲ್ ಆದ್ರೂ ಆಗ್ಬೋದೇನೋ. ಬಟ್ ಒಂದಂತೂ ನಿಜ, ಸಿಕ್ಕಾಬಟ್ಟೆ ಸಫರ್ ಆಗಿದ್ದಾನೆ, ಸ್ಟ್ರಗಲ್ ಪಟ್ಟಿದ್ದಾನೆ, ಎವ್ರಿ ಸ್ಟ್ರಗಲ್ ಪಟ್ಟಿದ್ದಾನೆ. ಎಲ್ಲ ಕಡೆನೂ ಟ್ರೈ ಮಾಡಿದ್ದಾನೆ, ಯಾರ ಕಡೆನೂ ಆಗಿಲ್ಲ. ನಮ್ಗೆ ಬೇಜಾರಾಗ್ತಾರದು ಏನಪ್ಪ ಅಂದರೆ, ಕೊನೆಗೆ ನೀವು ನೆನಪಾಗಿಲ್ವಾ ಅವನಿಗೆ, ಒಂದೇ ಒಂದು ಸತಿ ಲಾಸ್ಟ್ ಹೋಗ್ಲಿ, ನೆನಪಾಗಿಲ್ವಾ ಅಷ್ಟೆಲ್ಲ ಇದ್ದು ಅಂತ ನನ್ನ ಮೈಂಡು ಕುತ್ಕೊಂಡೈತೆ. ಬಟ್ ಇವ್ರು ಹೇಳ್ದಂಗೆ ನನ್ನ ಸಿಚುವೇಶನ್ನು ಇವಾಗ ಮುಂಚೆ ಥರ ಇಲ್ಲ. ಮುಂಚೆ ಥರ ಇದ್ದಿದ್ರೆ ಮುಗಿದ್ರೆ ಬರ್ತಿ. ಸೊ ಅದರಿಂದ ಅವನು ಯಾವ ಟೆನ್ಷನ್ ಕೊಡ್ಬಾರ್ದು. ಟೆನ್ಷನ್ ಕೊಡಬಾರ್ದು ಅಂತ ಮೇ ಬಿ ನಮ್ಮ ಹತ್ರ ಹೈಡ್ ಮಾಡಲ್ಲ ಅನ್ಸುತ್ತೆ. ದಯವಿಟ್ಟು ನಾವೇನು ಅವನ ಬಗ್ಗೆ ಮುಂದಕ್ಕಾದ್ರೂ ತಪ್ಪಾಗಿ ಮಾತಾಡೋಣ. ಬಿಟ್ಬಿಡಿ, ಆ ವ್ಯಕ್ತಿನೇ ಇಲ್ಲ, ಅವನ ಅಕೌಂಟು ಸಿಗಲ್ಲ, ಅಕೌಂಟು ಡಿಆಕ್ಟಿವೇಟ್ ಮಾಡಿದ್ದಾನೆ. ತುಂಬ ಜನ ಕೇಳಿದ್ರೆ ಅವನ ಅಕೌಂಟ್ ಡೀಟೇಲ್ಸ್ ಹೇಳಿ ಅಂತ. ಸೊ ಅವನ ಅಕೌಂಟ್ ಇಲ್ಲ, ಅವನು ಅಟೆಂಡ್ ಮಾಡಬೇಕಾದ್ರೆ ಕಂಪ್ಲೀಟ್ ಎಲ್ಲನೂ ರಿಮೂವ್ ಮಾಡಿ ಎಲ್ಲದರಿಂದನೂ ಆಚೆ ಬಂದು ಅವ್ನಿಗೆ ಏನು ಅನ್ಸುತ್ತೋ ಅದನ್ನು ನೋಟ್ ಮಾಡಿ ತೀರ್ಕೊಂಡಿರೋದು. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಅದೇ ನಮ್ ಜೊತೆಲಿ ಇದ್ರು ಅಂತ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ತಿದೀವಿ ಅಂತ ಅಲ್ಲ. ಬೇಕಾದ್ರೆ ಅವ್ರನ್ನ ಯಾರೇ ವಿಚಾರಿಸಿದ್ರು ಅವ್ರು ತುಂಬಾ ಒಳ್ಳೆಯವರು ಅಂತಾನೆ ಬರುತ್ತೆ. ಅಂಡ್ ರೀಲ್ಸ್ ಮೀನ್ ಆ ರೀಲ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಮೇ ಬಿ ಅವ್ರು ಅದೇ ತರ ಇರ್ತಾರೆ ಅಂತ ನೀವು ಜಡ್ಜ್ ಮಾಡಕ್ ಹೋಗ್ಬೇಡಿ. ಅವ್ರು ನಿಜವಾಗ್ಲೂ ಆ ತರ ಇರಲ್ಲ. ಬಟ್ ತುಂಬಾ ಚಿಕ್ಕ ಅವನಿಂದ ನಾನು 2 years ಚಿಕ್ಕವನಾಗಿದ್ದನು. ಬಟ್ ಯಾವತ್ತೂ ನನ್ನ ಆ ಥರ ನೋಡೇ ಇಲ್ಲ ಅವನು. ನಾನೇ ತುಂಬ ಅವನಿಗೆ ಹೆಂಗೆ ಅಂತ ಮಾತಾಡ್ತಾ ಇದ್ದೆ. ಚಿಕ್ಕವ್ರೆ ರೆಸ್ಪೆಕ್ಟ್ಫುಲ್ ಆಗಿರ್ತಾನೆ, ಎಲ್ರ ಜೊತೆ ಚೆನ್ನಾಗಿದ್ದ. ಬಟ್ ಆ ವ್ಯಕ್ತಿನ ಕಳ್ಕೊಂಡಾಗ್ಲೇ ಅರ್ಥ ಆಗೋದು. ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಮುಂಚೆ ಥರ ಇದ್ದಿದ್ದರೆ ಅವನು ಈ ಥರ ಎಲ್ಲ ಇಶ್ಯೂ ಮಾಡ್ಕೊತಾ ಇಲ್ಲ. ನನ್ನ ಹತ್ರ ಅಂತೂ ಖಂಡಿತ ಹೇಳೇ ಇಲ್ಲ. ಹಿಂಗಿದೆ, ಹಿಂಗಾಗ್ತದೆ ಅಂತ ಯಾರ ಹತ್ರ ಹೇಳಿಲ್ಲ ಅಂದ್ರೆ ನನ್ನ ಹತ್ರ ಶೇರ್ ಮಾಡೋನು. ನಾನು ಮುಂಚೆ ಥರ ಇದ್ದಿದ್ರೆ ಮೇ ಬಿ ಹೇಳ್ತಿದ್ದ, ಯಾರ ಹತ್ರ ಹೇಳಿಲ್ಲ ಅಂದ್ರೂ ನನ್ನ ಹತ್ರ ಹೇಳ್ತಿದ್ದ. ಸೊ ಜೊತೆಗೆ ಇನ್ನೊಂದು ಜಸ್ಟ್ ಮೇನ್ ಕ್ಲಾರಿಫಿಕೇಶನ್ ಏನಪ್ಪ ಅಂದರೆ, ನಮಗೆ ತಿಳಿದ ಮಟ್ಟಂಗೆ, ನಮಗೆ ಗೊತ್ತಿರೋ ಹಂಗೆ ಅವ್ನು ವಿಡಿಯೋಸ್ ಮಾಡ್ತಿದ್ದು ಒಬ್ಬರು ಪರ್ಸನ್ ಜೊತೆ ತುಂಬ ಅಂದರೆ ತುಂಬ ಟ್ರೋಲ್ಸ್ ಇತ್ತು. ಅವನ ಬಗ್ಗೆ ತುಂಬ ಬ್ಯಾಡ್ ಒಪಿನಿಯನ್ಸ್ ಇತ್ತು. ಸೊ ನಮಗೆ ಗೊತ್ತಿರೋ ಹಂಗೆ, ನಾವು ಅವನ್ನ ನೋಡಿರೋ ಹಂಗೆ, ಜೊತೆಗೆ ಆ ವಿಷಯ ನಮಗೆ ತಿಳಿದಿರೋ ಹಂಗೆ, ಐ ಮೀನ್ ಅವರಿಬ್ರು ಅಕ್ಕ ತಮ್ಮ, ಸೊ ರಿಲೇಟಿವ್. ಅಕ್ಕ ತಮ್ಮ ಆಗಿದ್ರು ಯಾಕಾತರ ರೀಲ್ಸ್ ಮಾಡಿದ್ರು ಅಂತ ನೀವು ಕೇಳ್ಬೋದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ಒಂದು ಆಸೆ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ಬೇಕು ಅಂತ. ಅವ್ರು ನಾರ್ಮಲ್ ಆಗಿ ವಿಡಿಯೋಸ್ ಮಾಡಿದ್ರೆ ವೈರಲ್ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅಂತ ಅವ್ರ ಹತ್ರ ಟ್ರೈ ಮಾಡಿದಾಗೆಲ್ಲ ಅವ್ರು ಚೆನ್ನಾಗಿ ಯೂಸ್ಫುಲ್ ಲೈಫ್ಸು ಬರ್ತಿತ್ತು ಅನ್ನೋದೊಂದು ಬಿಟ್ಟರೆ. ಆ್ಯಂಡ್ ಈಗ ನಿಮಗೂ ಗೊತ್ತು ಹೆಂಗಿರುತ್ತೆ ಅಂದ್ರೆ, ಈಗ ಸಿನಿಮಾಗೂ ರೀಲ್ಸ್ಗೂ ನಾನು ಕಂಪ್ಯಾರಿಸನ್ ಮಾಡಲ್ಲ. ಬಟ್ ಈಗ ಹೇಳ್ತಾ ಇರೋದು, ಇವಾಗ ಎಷ್ಟೊಂದು ಜನ ಒಂದ್ರಲ್ಲಿ ತಂಗಿ ಅಂತ ಹೇಳ್ತಾರೆ, ಇನ್ನೊಂದ್ರಲ್ಲಿ ಅಮ್ಮ ಕ್ಯಾರೆಕ್ಟರ್ ಕೊಡ್ತಾರೆ, ಇನ್ನೊಂದ್ರಲ್ಲಿ ಲವರ್ ಕ್ಯಾರೆಕ್ಟರ್ ಕೊಡ್ತಾರೆ. ಆ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ಇವರು ವೈರಲ್ ಆಗೋಕ್ಕೋಸ್ಕರ ಒಂದು ಇದಕ್ಕೋಸ್ಕರ ಅಂತ ಆ ಥರ ಟ್ರೈ ಮಾಡಿದ್ರೆ ಬಿಟ್ರೆ, ಪಾಪ ಅವ್ರಿಗೆ ಆಗಲಿ ಇವ್ರಿಗೆ ಆಗಲಿ ಅವ್ರಿಗೂ ಲೈಫ್ ಇದೆ, ಫ್ಯಾಮಿಲಿ ಇದೆ. ಸೊ ಜಸ್ಟ್ ಅವ್ರ ರಿಲೇಟಿವ್, ಜಸ್ಟ್ ಅವರಿಬ್ರು ಅಕ್ಕ ತಮ್ಮ ರಿಲೇಟಿವ್ ಅವರು. ಸೊ ಇದೊಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ತುಂಬಾ ಜನ ಕೇಳ್ತಿದ್ರೆ ಯಾರು ತುಂಬಾ ಜನ ನಾನು ಕಮೆಂಟ್ ಆಗ್ತಾ ಇರೋದು ಅವ್ರನ್ನೇ ಅವ್ರ ವೈಫ್ ಅನ್ಕೊಂಡ್ಬಿಟ್ಟು, ಯಾಕೆ ಅವ್ರ ವೈಫ್ ಬಂದಿಲ್ಲ, ಯಾಕೆ ರಿಲೀಸ್ ಮಾಡ್ತಾ ಇಲ್ಲ, ಎಂತ ಎಲ್ಲರಿಗೂ ರಿಲೀಸ್ ಮಾಡಿದ್ದಾರೆ ಅಂತ ಕೇಳ್ತಿದ್ವಿ. ಇಲ್ಲ, ಅಕ್ಕಂಗೆ ಬೇರೆ ಮದುವೆ ಆಗಿ ಅವ್ರದ್ದು ಲೈಫ್ ಇದೆ. ಜಸ್ಟ್ ಲೈಕ್ಸ್, ವ್ಯೂಸ್, ಫಾಲೋವರ್ಸ್. ರೋಷನ್ ಮದುವೆ ಆಗಿ ಜಸ್ಟ್ ಇನ್ನ 1 ತಿಂಗಳು ಆಯ್ತಷ್ಟೇ. ಅಷ್ಟೇ. ಅವ್ರಿಗೆ ಮದುವೆ ಆಗಿ ಸುಮಾರು ವರ್ಷನೂ ಆಗಿಲ್ಲ, ಏನೂ ಇಲ್ಲ. ಇವ್ರನ್ನೇ ಫಸ್ಟ್ ಮದುವೆ ಆಗಿದ್ದು 1 ಮಂತ್ ಅಷ್ಟೇ ಅವ್ರಿಗೆ ಮದುವೆ ಆಗಿ. 1 ಮಂತ್ ಮೇಲೆ ಈಗ 5 days ಆಗಿದ್ದು ಅಷ್ಟೇ. July 4ಗೆ ಅವ್ರಿಗೆ ಮದುವೆ ಆಗಿತ್ತು. ಯಾರು ಮತ್ತೆ ಅದಕ್ಕೂ ಮುಂಚೆದು ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ಎಲ್ಲ ನಾವು ಹೇಳೋದು ಬೇಡ ಅನ್ಸುತ್ತೆ. ಈಗ ಮದುವೆ ಆಗಿ ಜಸ್ಟ್ 1 ಮಂತ್ ಅಷ್ಟೇ ಆಗಿರೋದು ಮದುವೆ ಆಗಿ. ಆ್ಯಂಡ್ ಆ ಹುಡುಗಿಗೆ ಆಗ್ಬೋದು ಯಾವುದೇ ಥರ ಏನೂ ಇಲ್ಲ.
ಪಾಪ ಸುಮಾರು ಜನ ಕೇಳ್ತಾ ಇದ್ರೆ ಅವರು ಮದುವೆ ಆಗಿದ್ದಲ್ಲ ಹುಡುಗಿಯಲ್ಲಿ ಅಂದ್ಬಿಟ್ಟು ಆ ಅಕ್ಕ ಬೇರೆ, ಆ ಅಕ್ಕನೇ ಬೇರೆ, ಅವ್ರ ಕಸಿನ್ ಆ್ಯಂಡ್ ಅವರು ಜಿಗಿಂತ ದೊಡ್ಡವರು ಅಕ್ಕ ಅಂತಾರನೇ ಟ್ರೀಟ್ ಮಾಡ್ತಾ ಇದ್ರು. ಇವನ್ ಅವ್ರು ಒಂದು ಮಾತು ಹೇಳಿದ್ದು ನಾನು ನಿಂತಿದ್ದೆ, ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ, ಜೀನ್ ಮೆಸೇಜ್ಗಳಾಗ್ತಾ ಇದ್ದಾರೆ, ಕಮೆಂಟ್ಸ್ ಆಗ್ತಾ ಇದ್ದಾರೆ ಅಂತ ಅವ್ರು ಕೇಳಿದಾಗ ಅವ್ರು ಹೇಳಿದ್ ಬಂದೇ ಮಾತು, ಅಕ್ಷು ನೀನು ನನಗಿಂತ ಎಷ್ಟು ಹತ್ತತ್ರ 6-7 ವರ್ಷ ಚಿಕ್ಕವಳು, ನೀನು ನನಗೆ ತಂಗಿ ಸಮಾನ, ನಾನು ರಾಖಿ ಕಟ್ಟಿಸ್ಕೊಳ್ಳಿ ಬಿಡ್ಲಿ, ಅವರು ಕಟ್ಲಿ ಬಿಡ್ಲಿ, ಅವರು ನನಗೆ ಅಕ್ಕನ ಥರ, ನಾನು ರೀಲ್ಸಲ್ಲಿ ಬೆಳಿಬೇಕು, ಆ ಒಂದು ಕಾರಣಕ್ಕೆ ನಾನು ರೀಲ್ಸ್ ಮಾಡ್ತೀನಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಉದ್ದೇಶ ಇಲ್ಲ ಅಂತ ಅವತ್ತು ಹೇಳಿದ್ದಿತ್ತು. ಅವತ್ತೇ ಅವ್ರನ್ನ ಕರ್ಕೊಂಡ್ಬಂದಾಗ ಅವ್ರು ಹೇಳಿದ ಮಾತದು. ಬಟ್ ರೀಲ್ಸ್ ನೋಡಿ ದಯವಿಟ್ಟು ಯಾರಿಗೂ ಏನೇನೋ ಕೇಳಿ ತುಂಬ ಆ್ಯಕ್ಚುಲಿ ಅವ್ರ ಲೈಫಲ್ಲಿ ಇದೆ ಸ್ವಲ್ಪ ಮುಳ್ಳಾಯಿತು, ಅವ್ರ ಲೈಫಲ್ಲಿ ಅವ್ರ ಇನ್ನೊಂದು ಜೀವನದಲ್ಲಿ ಫ್ಯಾಮಿಲಿಯಲ್ಲಿ ಇದು ಸ್ವಲ್ಪ ತುಂಬಾ ಅವ್ರಿಗೆ ಇಶ್ಯೂ ಆಗಿತ್ತು. ಬಟ್ ಅವನು ಮುಸ್ಲಿಂ ಆದ್ರೂ ಯಾವತ್ತೂ ನಮ್ಮ ಜೊತೆ ಮುಸ್ಲಿಂ ಥರ ಟ್ರೀಟ್ ಮಾಡಿಲ್ಲ. ನನ್ನ ಜೊತೆ ದೇವಸ್ಥಾನಕ್ಕೆ ಬರೋನು, ಇನ್ಕ್ಲೂಡಿಂಗ್ ಶಬರಿಮಲೆಗೂ ಬಂದ್ಬಿಟ್ಟು ಅವರು ನನ್ನ ಜೊತೆ ಸಿವಿಲಲ್ಲಿ ನಮ್ಮ ಜೊತೆ ಯಾವತ್ತೂ ಅವ್ನು ಮುಸ್ಲಿಂ ಅನ್ನೋ ಥರನೇ ಕಾಣಿಸಿಲ್ಲ. ನೀವುಗಳು ಹೇಳಿ ಕಮೆಂಟ್ ಆಗ್ತಾ ಮಾತ್ರ ನಮ್ಗೊಂದು ಮುಸ್ಲಿಂ ಅಂತ ಗೊತ್ತಾಗ್ತಾ ಇತ್ತು, ಬಿಟ್ರೆ ಅವ್ರು ನಮ್ಮ ಜೊತೆ ಹಿಂದೂ ಅವ್ರಿಗೆ ಅದಕ್ಕಿಂತ ಜಾಸ್ತಿ ನಮ್ಗಳ ಜೊತೆ ಬೇರೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಇದನ್ನು ಲ್ಯಾಗ್ ಮಾಡಿ ಹೋಗೋದಕ್ಕಿಂತ ಸೊ ಒಂದು ಅಪ್ಡೇಟ್ಸ್ ನಿಮಗೆ ಕೊಡಬೇಕಾಗಿತ್ತು. ಅಂಡ್ ಅವರ ನಮ್ಮ ಬಾಂಡಿಂಗ್ ಯಾವ ತರ ಇತ್ತು ಅಂತ ನಿಮ್ಗೆ ಹೇಳ್ತಾ ಇರೋದು. ಸುಮಾರು ಜನ ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿದ್ರಿ, ನಿಮ್ ಹಸ್ಬೆಂಡ್ಗೆ ಹೇಳಿ ಕ್ಲಾರಿಫಿಕೇಶನ್ ಕೊಡಕ್ಕೆ ಹೇಳಿ ಅಂತ. ಅದರಲ್ಲಿ 90% ನನಗೆ ಪಾಸಿಟಿವ್ ಆಗಿ ಬರ್ತಿದ್ರೆ, ನೆಗೆಟಿವ್ ಆಗಿ ಒಂದು 10% ಬರ್ತಾ ಇತ್ತು. ಅವ್ರಿಗೋಸ್ಕರ ನನ್ನ ಹಸ್ಬೆಂಡ್ಗೂ ಹೇಳಿದೆ ಈ ವಿಡಿಯೋ ಮಾಡ್ಕೊಡಿ ಅಂತ ಅಂದ್ಬಿಟ್ಟು, ಅವ್ರು ಹೇಳಿದ್ ನನಗೆ ನಂಬಿಕೆ ಇದೆ, ಟೈಮ್ ಬಂದಾಗ ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಅವತ್ತು ಬಿಟ್ಟಿದ್ರು. ಇವತ್ತು ಅದಕ್ಕೋಸ್ಕರ ನಮ್ಮ ಬಾಂಡಿಂಗ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೊಂಡಿತ್ತು ಅಷ್ಟೇ. ಇನ್ನ ಮುಂದೆ ಮೇ ಬಿ ಗೊತ್ತಾಗ್ಬೋದು ಅವ್ರದ್ದು ಏನು ಎತ್ತ ಅಂದ್ಬಿಟ್ಟು. ಬಟ್ ಅವ್ನು ಕೇಳ್ಕೊಂಡಿರೋದು ಒಂದೇ, ಸೊ ನನ್ಗಾಗಿರೋ ಅನ್ಯಾಯ ಯಾರಿಗೂ ಆಗಬಾರ್ದು, ನನಗೆ ಜಸ್ಟಿಸ್ ಬೇಕು ಅಂತ ಕೇಳ್ಕೊಂಡಿದ್ದಾನೆ. ಸೊ ಉಳಿಸ್ಕೊಳ್ಳೋಕ್ಕಂತೂ ಆಗಿಲ್ಲ ನಮ್ಮ ಕೈಯಲ್ಲಿ, ಅದಾದ್ರೂ ನಮ್ಮ ಕೈಯಲ್ಲಿ ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡೋಣ. ಸಪೋರ್ಟ್ ಮಾಡಿ ಮುಂದಿನ ಅಪ್ಡೇಟ್ಸ್ ಏನು ಬರುತ್ತೋ ಅದನ್ನು ತಿಳ್ಕೊಂಡು ಇದಕ್ಕೋಸ್ಕರ ನಿಮ್ಮ ಮಾಡೋ ಪರಿಸ್ಥಿತಿಲೂ ಇಲ್ಲ. ಸೊ ನಿಮ್ಮ ಬಲವಂತಕ್ಕೋಸ್ಕರ ನಿಮಗೂ ಒಂದು ಏನಾಯಿತು ಒಂದು ಆತಂಕ ಇರುತ್ತೆ. ಸೊ ಯಾರೂ ಮಾಡಿಲ್ಲ ಏನಾಯಿತು ಅಂತ. ಸೊ ನಮ್ಮ ತುಂಬ ಜನ ಇವರು ಒಂದು 15-16 ಸಾವಿರ ಮೆಸೇಜಸ್ಸು, ನಮ್ಮ 8-9 ಸಾವಿರ ಮೆಸೇಜಸ್ಸು ಏನಾಯಿತು ಅನ್ನೋದೇ ಇದೆ. ಸೊ ಅದನ್ನು ಕ್ಲಾರಿಫಿಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀವಿ. ಏನಾದರೂ ಮುಂದೆ ಅಪ್ಡೇಟ್ಸ್ ಏನಾದರೂ ಇತ್ತು, ವಿಡಿಯೋಸ್ ಮಾಡಬೇಕಾಯ್ತು ಅವ್ರ ಬಗ್ಗೆ, ಏನಾದರೂ ಪರ್ಮಿಷನ್ ಕೊಟ್ಟು ಬೇರೆ ಏನಾದರೂ ಇತ್ತು ಅಂದಾಗ ಅವ್ರ ಬಗ್ಗೆ ವಿಡಿಯೋಸ್ ಬಗ್ಗೆ ನಮ್ಮ ಕಡೆ ಏನಾದರೂ ವಿಡಿಯೋಸ್ ಬೇಕು, ಮುಂದಿನ ಅಪ್ಡೇಟ್ಸ್ ನಮ್ಮ ಕಡೆ ವಿಡಿಯೋ ಮಾಡಬೇಕಾದ ಪರಿಸ್ಥಿತಿ ಅವ್ರ ಬಗ್ಗೆ ಬಂತು ಅಂದರೆ ಖಂಡಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಅವ್ನಿಗೆ ಏನಾಗಿದೆ ಅಂತ ಗೊತ್ತಾಗಲಿ. ಥ್ಯಾಂಕ್ ಯು.